ಎಲ್ಲ ವ್ಯವಸ್ಥೆ ಆಗ್ಬೇಕಂತ ಹೇಳ್ಕೊಂಡಿದ್ರು. ಆದ್ರೆ ಜಾಮೀನು ಮೇಲೆ ಆಚೆ ಬಂದ ಮೇಲೆ ಆಪರೇಷನ್ ಕಥೆನೂ ಇಲ್ಲ, ಲಕ್ವಾ ಕಥೆನೂ ಇಲ್ಲ, ಏನೂ ಇಲ್ಲ. ಇದೆಲ್ಲವನ್ನ ಕೋರ್ಟ್ ಗಮನಿಸೋದಿಲ್ವಾ? ದರ್ಶನ್ ಬಂಧಿಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ. ದರ್ಶನ್ ಅನ್ನ ಅರೆಸ್ಟ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಈಗ ಆದೇಶವನ್ನು ಹೊರಡಿಸಿದೆ. ಬಹಳ ಬಿಗ್ ಬ್ರೇಕಿಂಗ್, ಈ ಕ್ಷಣದ ಸೆನ್ಸೇಷನ್ ನ್ಯೂಸ್. ದರ್ಶನ್ ಅನ್ನ ಅರೆಸ್ಟ್ ಮಾಡಿ, ಸರೆಂಡರ್ ಆಗಲಿಲ್ಲ ಅಂದ್ರೆ ಕೂಡಲೇ ಅರೆಸ್ಟ್ ಮಾಡಿ ಎಳ್ಕೊಂಬನ್ನಿ ಅಂತ ದರ್ಶನ್ ಅನ್ನ ಬಂಧಿಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ತಕ್ಷಣವೇ ಕೊಲೆ ಆರೋಪಿಯನ್ನ ಬಂಧಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ದರ್ಶನ್ ಕೂಡಲೇ ಅರೆಸ್ಟ್ ಆಗಬೇಕು. ತಕ್ಷಣವೇ ಕೊಲೆ ಆರೋಪಿಯನ್ನ ಅರೆಸ್ಟ್ ಮಾಡಿ, ಸರೆಂಡರ್ ಆಗ್ಲಿಲ್ವಾ ಅರೆಸ್ಟ್ ಮಾಡಿ ಎಳ್ಕೊಂಡ್ ಬನ್ನಿ ಅಂತ ಹೇಳಿದಂತ ಲೆಕ್ಕ. ಸುಪ್ರೀಂ ಕೋರ್ಟ್ನ ಮಹತ್ವದ ಆದೇಶ. ದರ್ಶನ್ ಎಲ್ಲೇ ಇದ್ರೂ ಕೂಡಲೇ ಅರೆಸ್ಟ್ ಮಾಡಬೇಕು. ತಕ್ಷಣವೇ ಕೊಲೆ ಆರೋಪಿಯನ್ನ ಬಂಧಿಸಿ. ಸುಪ್ರೀಂ ಕೋರ್ಟ್ನ ಮಹತ್ವದ ಆದೇಶ. ನಮಗೆ ಈಗಷ್ಟೇ ಬರ್ತಾ ಇದ್ದ ಮಾಹಿತಿ, ದರ್ಶನ್ ತಮಿಳುನಾಡಲ್ಲಿದ್ದಾರೆ. ತಮಿಳುನಾಡಿನಲ್ಲಿ ದೇವಸ್ಥಾನದ ದರ್ಶನ, ದೇವರ ಮೊರೆ ಹೋಗಿದ್ದಾರೆ ದರ್ಶನ್ ಮತ್ತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು. ಈಗ ಎಲ್ಲೇ ಇದ್ರೂ ಕೂಡ ಕೂಡಲೇ ಬಂಧಿಸಿ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ತಕ್ಷಣವೇ ಅವರನ್ನು ಅರೆಸ್ಟ್ ಮಾಡಬೇಕು. ಈಗ ಸುಪ್ರೀಂ ಕೋರ್ಟ್ನ ಮಹತ್ವದ ಆದೇಶ ಇದು. ನೋಡಿ, ಎಲ್ಲ ವ್ಯವಸ್ಥೆ ಆಗ್ಬೇಕಂತ ಹೇಳ್ಕೊಂಡಿದ್ರು. ಆದ್ರೆ ಜಾಮೀನು ಮೇಲೆ ಆಚೆ ಬಂದ ಮೇಲೆ ಆಪರೇಷನ್ ಕಥೆನೂ ಇಲ್ಲ, ಲಕ್ವಾ ಕಥೆನೂ ಇಲ್ಲ, ಏನೂ ಇಲ್ಲ. ಇದೆಲ್ಲವನ್ನ ಕೋರ್ಟ್ ಗಮನಿಸೋದಿಲ್ವಾ? ದರ್ಶನ್ ಬಂಧಿಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ. ದರ್ಶನ್ ಅನ್ನ ಅರೆಸ್ಟ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಈಗ ಆದೇಶವನ್ನು ಹೊರಡಿಸಿದೆ. ಬಹಳ ಬಿಗ್ ಬ್ರೇಕಿಂಗ್, ಈ ಕ್ಷಣದ ಸೆನ್ಸೇಷನ್ ನ್ಯೂಸ್. ದರ್ಶನ್ ಅನ್ನ ಅರೆಸ್ಟ್ ಮಾಡಿ, ಸರೆಂಡರ್ ಆಗಲಿಲ್ಲ ಅಂದ್ರೆ ಕೂಡಲೇ ಅರೆಸ್ಟ್ ಮಾಡಿ ಎಳ್ಕೊಂಬನ್ನಿ ಅಂತ ದರ್ಶನ್ ಅನ್ನ ಬಂಧಿಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ತಕ್ಷಣವೇ ಕೊಲೆ ಆರೋಪಿಯನ್ನ ಬಂಧಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ದರ್ಶನ್ ಕೂಡಲೇ ಅರೆಸ್ಟ್ ಆಗಬೇಕು. ತಕ್ಷಣವೇ ಕೊಲೆ ಆರೋಪಿಯನ್ನ ಅರೆಸ್ಟ್ ಮಾಡಿ, ಸರೆಂಡರ್ ಆಗ್ಲಿಲ್ವಾ ಅರೆಸ್ಟ್ ಮಾಡಿ ಎಳ್ಕೊಂಡ್ ಬನ್ನಿ ಅಂತ ಹೇಳಿದಂತ ಲೆಕ್ಕ. ಸುಪ್ರೀಂ ಕೋರ್ಟ್ನ ಮಹತ್ವದ ಆದೇಶ. ದರ್ಶನ್ ಎಲ್ಲೇ ಇದ್ರೂ ಕೂಡಲೇ ಅರೆಸ್ಟ್ ಮಾಡಬೇಕು. ತಕ್ಷಣವೇ ಕೊಲೆ ಆರೋಪಿಯನ್ನ ಬಂಧಿಸಿ. ಸುಪ್ರೀಂ ಕೋರ್ಟ್ನ ಮಹತ್ವದ ಆದೇಶ. ನಮಗೆ ಈಗಷ್ಟೇ ಬರ್ತಾ ಇದ್ದ ಮಾಹಿತಿ, ದರ್ಶನ್ ತಮಿಳುನಾಡಲ್ಲಿದ್ದಾರೆ. ತಮಿಳುನಾಡಿನಲ್ಲಿ ದೇವಸ್ಥಾನದ ದರ್ಶನ, ದೇವರ ಮೊರೆ ಹೋಗಿದ್ದಾರೆ ದರ್ಶನ್ ಮತ್ತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು. ಈಗ ಎಲ್ಲೇ ಇದ್ರೂ ಕೂಡ ಕೂಡಲೇ ಬಂಧಿಸಿ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ತಕ್ಷಣವೇ ಅವರನ್ನು ಅರೆಸ್ಟ್ ಮಾಡಬೇಕು. ಈಗ ಸುಪ್ರೀಂ ಕೋರ್ಟ್ನ ಮಹತ್ವದ ಆದೇಶ. ಎಲ್ಲ ವ್ಯವಸ್ಥೆ ಆಗ್ಬೇಕಂತ ಹೇಳ್ಕೊಂಡಿದ್ರು. ಆದ್ರೆ ಜಾಮೀನು ಮೇಲೆ ಆಚೆ ಬಂದ ಮೇಲೆ ಆಪರೇಷನ್ ಕಥೆನೂ ಇಲ್ಲ, ಲಕ್ವಾ ಕಥೆನೂ ಇಲ್ಲ, ಏನೂ ಇಲ್ಲ. ಇದೆಲ್ಲವನ್ನ ಕೋರ್ಟ್ ಗಮನಿಸೋದಿಲ್ವಾ? ದರ್ಶನ್ ಬಂಧಿಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ. ದರ್ಶನ್ ಅನ್ನ ಅರೆಸ್ಟ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಈಗ ಆದೇಶವನ್ನು ಹೊರಡಿಸಿದೆ. ಬಹಳ ಬಿಗ್ ಬ್ರೇಕಿಂಗ್, ಈ ಕ್ಷಣದ ಸೆನ್ಸೇಷನ್ ನ್ಯೂಸ್. ದರ್ಶನ್ ಅನ್ನ ಅರೆಸ್ಟ್ ಮಾಡಿ, ಸರೆಂಡರ್ ಆಗಲಿಲ್ಲ ಅಂದ್ರೆ ಕೂಡಲೇ ಅರೆಸ್ಟ್ ಮಾಡಿ ಎಳ್ಕೊಂಬನ್ನಿ ಅಂತ ದರ್ಶನ್ ಅನ್ನ ಬಂಧಿಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ತಕ್ಷಣವೇ ಕೊಲೆ ಆರೋಪಿಯನ್ನ ಬಂಧಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ದರ್ಶನ್ ಕೂಡಲೇ ಅರೆಸ್ಟ್ ಆಗಬೇಕು. ತಕ್ಷಣವೇ ಕೊಲೆ ಆರೋಪಿಯನ್ನ ಅರೆಸ್ಟ್ ಮಾಡಿ, ಸರೆಂಡರ್ ಆಗ್ಲಿಲ್ವಾ ಅರೆಸ್ಟ್ ಮಾಡಿ ಎಳ್ಕೊಂಡ್ ಬನ್ನಿ ಅಂತ ಹೇಳಿದಂತ ಲೆಕ್ಕ. ಸುಪ್ರೀಂ ಕೋರ್ಟ್ನ ಮಹತ್ವದ ಆದೇಶ. ದರ್ಶನ್ ಎಲ್ಲೇ ಇದ್ರೂ ಕೂಡಲೇ ಅರೆಸ್ಟ್ ಮಾಡಬೇಕು. ತಕ್ಷಣವೇ ಕೊಲೆ ಆರೋಪಿಯನ್ನ ಬಂಧಿಸಿ. ಸುಪ್ರೀಂ ಕೋರ್ಟ್ನ ಮಹತ್ವದ ಆದೇಶ. ನಮಗೆ ಈಗಷ್ಟೇ ಬರ್ತಾ ಇದ್ದ ಮಾಹಿತಿ, ದರ್ಶನ್ ತಮಿಳುನಾಡಲ್ಲಿದ್ದಾರೆ. ತಮಿಳುನಾಡಿನಲ್ಲಿ ದೇವಸ್ಥಾನದ ದರ್ಶನ, ದೇವರ ಮೊರೆ ಹೋಗಿದ್ದಾರೆ ದರ್ಶನ್ ಮತ್ತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು. ಈಗ ಎಲ್ಲೇ ಇದ್ರೂ ಕೂಡ ಕೂಡಲೇ ಬಂಧಿಸಿ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ತಕ್ಷಣವೇ ಅವರನ್ನು ಅರೆಸ್ಟ್ ಮಾಡಬೇಕು.
ಈಗ ಸುಪ್ರೀಂ ಕೋರ್ಟ್ನ ಮಹತ್ವದ ಆದೇಶ ಇದು. ಎಲ್ಲ ವ್ಯವಸ್ಥೆ ಆಗ್ಬೇಕಂತ ಹೇಳ್ಕೊಂಡಿದ್ರು. ಆದ್ರೆ ಜಾಮೀನು ಮೇಲೆ ಆಚೆ ಬಂದ ಮೇಲೆ ಆಪರೇಷನ್ ಕಥೆನೂ ಇಲ್ಲ, ಲಕ್ವಾ ಕಥೆನೂ ಇಲ್ಲ, ಏನೂ ಇಲ್ಲ. ಇದೆಲ್ಲವನ್ನ ಕೋರ್ಟ್ ಗಮನಿಸೋದಿಲ್ವಾ? ದರ್ಶನ್ ಬಂಧಿಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ. ದರ್ಶನ್ ನನ್ನ ಅರೆಸ್ಟ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಈಗ ಆದೇಶವನ್ನು ಹೊರಡಿಸಿದೆ. ಬಹಳ ಬಿಗ್ ಬ್ರೇಕಿಂಗ್, ಈ ಕ್ಷಣದ ಸೆನ್ಸೇಷನ್ ನ್ಯೂಸ್. ದರ್ಶನ್ ಅನ್ನ ಅರೆಸ್ಟ್ ಮಾಡಿ, ಸರೆಂಡರ್ ಆಗಿಲ್ಲ ಅಂದ್ರೆ ಕೂಡಲೇ ಅರೆಸ್ಟ್ ಮಾಡಿ ಎಳ್ಕೊಂಬನ್ನಿ ಅಂತ ದರ್ಶನ್ ಅನ್ನ ಬಂಧಿಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ತಕ್ಷಣವೇ ಕೊಲೆ ಆರೋಪಿಯನ್ನ ಬಂಧಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ದರ್ಶನ್ ಕೂಡಲೇ ಅರೆಸ್ಟ್ ಆಗಬೇಕು. ತಕ್ಷಣವೇ ಕೊಲೆ ಆರೋಪಿಯನ್ನ ಅರೆಸ್ಟ್ ಮಾಡಿ, ಸರೆಂಡರ್ ಆಗ್ಲಿಲ್ವಾ ಅರೆಸ್ಟ್ ಮಾಡಿ ಎಳ್ಕೊಂಡ್ ಬನ್ನಿ ಅಂತ ಹೇಳಿದಂತ ಲೆಕ್ಕ. ಸುಪ್ರೀಂ ಕೋರ್ಟ್ನ ಮಹತ್ವದ ಆದೇಶ. ದರ್ಶನ್ ಎಲ್ಲೇ ಇದ್ರೂ ಕೂಡಲೇ ಅರೆಸ್ಟ್ ಮಾಡಬೇಕು. ತಕ್ಷಣವೇ ಕೊಲೆ ಆರೋಪಿಯನ್ನ ಬಂಧಿಸಿ. ಸುಪ್ರೀಂ ಕೋರ್ಟ್ನ ಮಹತ್ವದ ಆದೇಶ. ನಮಗೆ ಈಗಷ್ಟೇ ಬರ್ತಾ ಇದ್ದ ಮಾಹಿತಿ, ದರ್ಶನ್ ತಮಿಳುನಾಡಲ್ಲಿದ್ದಾರೆ. ತಮಿಳುನಾಡಿನಲ್ಲಿ ದೇವಸ್ಥಾನದ ದರ್ಶನ, ದೇವರ ಮೊರೆ ಹೋಗಿದ್ದಾರೆ ದರ್ಶನ್ ಮತ್ತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು. ಈಗ ಎಲ್ಲೇ ಇದ್ರೂ ಕೂಡ ಕೂಡಲೇ ಬಂಧಿಸಿ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ತಕ್ಷಣವೇ ಅವರನ್ನು ಅರೆಸ್ಟ್ ಮಾಡಬೇಕು. ಈಗ ಸುಪ್ರೀಂ ಕೋರ್ಟ್ನ ಮಹತ್ವದ ಆದೇಶ ಇದು. ಎಲ್ಲ ವ್ಯವಸ್ಥೆ ಆಗ್ಬೇಕಂತ ಹೇಳ್ಕೊಂಡಿದ್ರು. ಆದ್ರೆ ಜಾಮೀನು ಮೇಲೆ ಆಚೆ ಬಂದ ಮೇಲೆ ಆಪರೇಷನ್ ಕಥೆನೂ ಇಲ್ಲ, ಲಕ್ವಾ ಕಥೆನೂ ಇಲ್ಲ, ಏನೂ ಇಲ್ಲ. ಇದೆಲ್ಲವನ್ನ ಕೋರ್ಟ್ ಗಮನಿಸೋದಿಲ್ವಾ? ದರ್ಶನ್ ಬಂಧಿಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ. ದರ್ಶನ್ ನನ್ನ ಅರೆಸ್ಟ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಈಗ ಆದೇಶವನ್ನು ಹೊರಡಿಸಿದೆ. ಬಹಳ ಬಿಗ್ ಬ್ರೇಕಿಂಗ್, ಈ ಕ್ಷಣದ ಸೆನ್ಸೇಷನ್ ನ್ಯೂಸ್. ದರ್ಶನ್ ಅನ್ನ ಅರೆಸ್ಟ್ ಮಾಡಿ, ಸರೆಂಡರ್ ಆಗಿಲ್ಲ ಅಂದ್ರೆ ಕೂಡಲೇ ಅರೆಸ್ಟ್ ಮಾಡಿ ಎಳ್ಕೊಂಬನ್ನಿ ಅಂತ ದರ್ಶನ್ ಅನ್ನ ಬಂಧಿಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ತಕ್ಷಣವೇ ಕೊಲೆ ಆರೋಪಿಯನ್ನ ಬಂಧಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ದರ್ಶನ್ ಕೂಡಲೇ ಅರೆಸ್ಟ್ ಆಗಬೇಕು. ತಕ್ಷಣವೇ ಕೊಲೆ ಆರೋಪಿಯನ್ನ ಅರೆಸ್ಟ್ ಮಾಡಿ, ಸರೆಂಡರ್ ಆಗ್ಲಿಲ್ವಾ ಅರೆಸ್ಟ್ ಮಾಡಿ ಎಳ್ಕೊಂಡ್ ಬನ್ನಿ ಅಂತ ಹೇಳಿದಂತ ಲೆಕ್ಕ. ಸುಪ್ರೀಂ ಕೋರ್ಟ್ನ ಮಹತ್ವದ ಆದೇಶ. ದರ್ಶನ್ ಎಲ್ಲೇ ಇದ್ರೂ ಕೂಡಲೇ ಅರೆಸ್ಟ್ ಮಾಡಬೇಕು. ತಕ್ಷಣವೇ ಕೊಲೆ ಆರೋಪಿಯನ್ನ ಬಂಧಿಸಿ. ಸುಪ್ರೀಂ ಕೋರ್ಟ್ನ ಮಹತ್ವದ ಆದೇಶ. ನಮಗೆ ಈಗಷ್ಟೇ ಬರ್ತಾ ಇದ್ದ ಮಾಹಿತಿ, ದರ್ಶನ್ ತಮಿಳುನಾಡಲ್ಲಿದ್ದಾರೆ. ತಮಿಳುನಾಡಿನಲ್ಲಿ ದೇವಸ್ಥಾನದ ದರ್ಶನ, ದೇವರ ಮೊರೆ ಹೋಗಿದ್ದಾರೆ ದರ್ಶನ್ ಮತ್ತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು. ಈಗ ಎಲ್ಲೇ ಇದ್ರೂ ಕೂಡ ಕೂಡಲೇ ಬಂಧಿಸಿ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ತಕ್ಷಣವೇ ಅವರನ್ನು ಅರೆಸ್ಟ್ ಮಾಡಬೇಕು. ಈಗ ಸುಪ್ರೀಂ ಕೋರ್ಟ್ನ ಮಹತ್ವದ ಆದೇಶ ಇದು.